ನೀ ಮಾತಾಡ್ಬಿಡು ಸುಜಾತ, ಸುಮ್ಮನೆ ಕೂಡ ನಾ ಹೇಳ್ತೀನಿ ಹ್ಞೂ ಅಂತ ಅಷ್ಟೇ ನೀ ಕತೆ. ಯಾಕಂದ್ರೆ ನೀ ಯಾವಾಗೂ ಇದು ಮಾಡ್ತಿಯಲ್ಲ, ಹೇಳ್ತೀನಿ ನೀ ಮನಸ್ಸು ಇಲ್ದ್ರೆ ಕೇಳಿ ಬರಲಿ ನನಗೆ ಚಂದ ಕುಂತು ನೀ ಕೇಳ. ಈಗ ನಿಮ್ಮ ಮನ್ಯಾಗ ಸೊಸಿ, ನಿಮ್ಮ ಸೊಸಿ ಇದು ಮಗನೂ ಸೊಸಿ, ಇಲ್ಲಿ ಸೊಸಿ ಅಲ್ಲಿ ಮಗಳು ಸೊಸಿ ಇಬ್ಬರು ಅಷ್ಟೇ ಅಲ್ಲ, ಸೊಸಿ ಮಕ್ಕಳು ಅಂದ್ರೆ ಇಬ್ಬರು ಅಷ್ಟೇ ಅಲ್ಲ. ಸೊಸಿಗೆ 9ರಾಗಿತ್ತು, ಮಗಳಿಗೆ 8ರಾಗಿತ್ತು ಡೆಲಿವರಿ ಆಗ. 8 ತಿಂಗಳ ಮಗಳಿಗಿತ್ತು, 9 ತಿಂಗಳು ಸೊಸಿಗಿತ್ತು. ಡೆಲಿವರಿಗೆ ಆಕಿಗೆ ಕಳಿಸಿದ್ರಿ, ಈಗೀಗಿನ ಕರ್ಕೊಂಡು ಬಂದಿದ್ದಿಲ್ಲ. ಗುರು ಸೊಸಿ ತವ್ರ ಮನೆಯಾಗ ಒಬ್ಬ ಗುರು, ಒರಿಜಿನಲ್ ಗುರು ಸ್ವಾಮಿ. ಇವತ್ತು ಇದನ್ನೇ ಬೇಡ್ರಿ, ಸ್ವಾಮಿ ಏನಂದಾನ ಅವೇ ಅಲ್ಲತ್ತವೆ. ಕಾಲಗ್ನಿ ಏನು ಹೇಳ್ಯಾನ, ಇಂಥ ವರ್ಷ ಹಿಂಗೆ ಬಂದೆವು, ಹಿಂಗೆ ಬರ್ತಾವ, ಹಿಂಗೆ ಆತಾವ, ಹಿಂಗೆ ಏನೇನು ಆತಾವ ಎಲ್ಲ ಹೇಳಿಕೊಟ್ಟಾರ ಸ್ವಾಮಿಗಳು. ಅವು ಹೇಳಿದಂಥ ಎಲ್ಲನೂ ಈಗ ಆಲತ್ತವ. ಅದಕ್ಕೆ ಹರ ಮುನಿದರೆ ಗುರು ಕಾಯುವನಂತ ಶಾಸ್ತ್ರ ಹೇಳಿದವ. ಅವ ಮುಂದೂ ಗುರುವರ ಕಾಯ್ತಾನಂತ. ಅದಕ್ಕೆ ಸೊಸಿಗೆ ಹಳ್ಳ್ಯಾಗ ಕೊಟ್ಟು ಕಳಿಸಿದ್ವಿ ಬಾಣ್ತನಕ. ನೀವು ಡೆಲಿವರಿ ಅಂತೀರವ ಪ್ಯಾಟಿ ಮೇಲವರು, ನೀನು ನಗಬೇಡ. ಪ್ಯಾಟಿನವ್ರು ಡೆಲಿವರಿ ಅಂತೀರಿ, ಡೆಲಿವರಿಗೆ ಕಳಿಸಿದ್ರಿ. ಅಲ್ಲೇಕಿಗೆ ಕರ್ಕೊಂಡು ಹೋದರು. ಅವ್ರ ಮನೆಗೆ ಗುರು ಬಂದರು. ಯಾರು? ಈಗ ನಮ್ಮ ಹಾರ್ಕುಡು ಮುತ್ಯಾರಲ್ಲಿ, ಈಗ ಸಣ್ಣ ಮುತ್ಯಾರಲ್ಲಿ, ಅಥವಾ ಮತ್ತು ಈಗ ನನಗೆ ಗೊತ್ತಿದ್ದ ಮುತ್ಯಾರ ಹೆಸ್ರು ಹೇಳ್ತೀನಿ ಅಷ್ಟೇ. ಏನೋ ಮತ್ತು ಮಠಗಳು ಅವು ನೋಡಿ, ಭರ್ತನೂರು ಮುತ್ಯಾರ, ಈಗ ಇಂಥ ಯಾರೋ ಒಬ್ಬರು ಮುತ್ಯರು ಹೋದ್ರಲ್ಲಿ. ಅವ್ರ ಗುರುಗಳಿದ್ರು. ಹೋಗೋದು ಆಕಿ ಡೆಲಿವರಿ ಆಯಿತು. ಯಾರು? ಆಕಿಂದ ಡೆಲಿವರಿ ಆಯಿತು. ಡೆಲಿವರಿ ಆಗೋದು ಅಯ್ಯಯ್ಯೋ, ಆಕಿಂದ ಡೆಲಿವರಿ ಆಯಿತು ಸುಜಾತ ಅವತ್ತೆ. ಆಗದು ಒಂದು ಗಂಡಸು ಮಗ ಹುಟ್ಟೋದಂತಕ್ಕೆ. ಇದು ಚಂದ ಕೇಳಲಿಕ್ಕೆ ಕುಂತು ಅಷ್ಟೇ. ಗಂಡಸು ಮಗ ಹುಟ್ಟೋದು. ಆ ಗಂಡಸು ಮಗ ಹುಟ್ಟ್ಯಾನ. ಹುಟ್ಟಿದ ಮೇಲೆ 5 ವರ್ಷ ಇರ್ತದ್ರಿ ಗುರುಗಳೇ, ಬಂದೀರಿ ಏರ್ರಿ ಅಂತ. ಯಾಕಾಗಲ್ಲ, ಯಾಕೆ ಮತ್ತು ಅವನ ಮನಸ್ಸು ಇರಬೇಕೆ ಅಂತು. ಅವ್ರಿಗೊಂದು ಬೇರೆ ರೂಮ್ ಕೊಟ್ಟರು, ಉಳಿದ್ರು. 5 ದಿನ ಆಯಿತು, 5 ವರ್ಷ ಮಾಡತ್ರು. ಹಣೆ ಬರೇನು ದೇವ್ರು ಬರ್ತಾನೆ, ನಮ್ಮನ್ನು ನಾವು ಬರ್ಕೋತೀವಿ ಅಂತಾರೆ. ಹಾಗಲ್ಲ, ಅವ ಬರ್ದಿದ್ದೆ ಆತದ. ಆಕೆ ಸುಮ್ಮನೆ ಇಲ್ಲರಿ ಶೆಟ್ಟಿಗೆ ತನ್ನ ಮಕ್ಕಳಿಗೆ ಬರ್ದಾಗ ಕೇಳಾಕಿ ಮಂದಿಗೆ ಬರೋದೆ ಅಂತ ದೊಡ್ಡ ಮಾತಿಲ್ಲ. ರಾತ್ರಿ ಊಟ ತಿಂಡಿ ಆಯಿತು. ಆದಮೇಲೆ ಕಡಿ ಕುಂತನ ಗುರು, ಯಾವಾಗ ಬರ್ತಾಳೆ ನೋಡಾರ ಅಂತೇಳಿ. 12 ಆಯಿತು, 1 ಆಯಿತು, 1:30 ಆಯಿತು, 2ಕ್ಕೆ ಬಂದಳು. ನೋಡಿರಿ, ಅವು ಏನೋ ಹಿಂದಕ್ಕೆ ಅಂತೀರಿ, ದೇವಿಂದ ನಡಿಬೇಕಾದ್ರೆ 3ರ ಮೇಲೆ ಅಂತ, ದೇವ್ರು ನಡಿಬೇಕಾದ್ರೆ ಅಡಿತಿರು ಒಳಗಂತ. ಅದೇ ಕೆಲಸ. ಬಂದಳು, ಬರ್ದಳು. ಏನಂತ ಬರ್ದಳು? 12 ವರ್ಷಕ್ಕೆ ಇವನಿಗೆ ಹಾವು ಕಚ್ಚಿ ಸಾಯಬೇಕು ಹುಡುಗ. ಬರ್ದಳು. ಏನು ಬರ್ದೇವ ಅಂತ ಕೇಳ್ತಾನೆ. ಯಾಕೆ ಮತ್ತೆ ಅಂತ ಹೇಳು ನನಗೆ. ಹಿಂಗೆ ಬರ್ದೀನಿ ನೋಡು, 12 ವರ್ಷಕ್ಕೆ ಇವನಿಗೆ ಹಾವು ಕಚ್ಚಿ ಸಾಯ್ಬೇಕಂತ ಬರ್ತೀನಿ. ಹೋಗಿದ ಮೇಲೆ ಕುದೇ ಬಿತ್ತ ಅವನಿಗೆ. ಏನವ ತಂಗಿ, ನಿನ್ನ ಮಗಳದ್ದು ಎಂದಾಗ್ತದ ಡೆಲಿವರಿ ಏನು ಸುದ್ದಿ ಅಂತ. ಮತ್ತು ಈಗ ಆಕಿಗೆ ಈಗ 9ರಾಗ ಬಿದ್ದದ ಆಕಿಗೆ, ಮತ್ತು ಯಾವಾಗ ಆಗ್ತದ ಗೊತ್ತಿಲ್ಲ ನೋಡವ. ಆಗಲಿ ಯಾವಾಗೇ ಆಗಲಿ, ಆಕಿಂದ ಅದು 2 ದಿನಕ್ಕೆ ನನಗೆ ಜ್ವರ, ಅವ್ರ ಮನೆಗೆ ಕರೆಸ್ರಿ. ಅವ್ರಿಗೇನು ಗೊತ್ತು, ಯಾಕಾಗಲ್ಲ ಯಾಕೆ ಮುತ್ಯ ಅಂದರು. ಯಾಕಾಗಲ್ಲ ಯಾಕಂದರು ಅಂದು ಅಲ್ಲಿ
ನಿನ್ನ ಮಗಳು ಹೆಣ್ಣು ನಡೆದಳು ತಂಗಿ. ಹೆಣ್ಣು ನಡೆದಳು. ಮುತ್ಯರಿಗೆ ಹೇಳಿದ್ರು, ಹೆಣ್ಣು ಹುಟ್ಟ್ಯದ್ರಿ ಮುತ್ಯ ಬರ್ರಿ ಅಂತ ಹೇಳಿದ್ರು. ಯಾಕಾಗಲ್ಲ ಯಾಕಂತ ಅಲ್ಲಿನೂ ಹೋದ 5 ದಿನ. ಒಂದು 12 ದಿನ ಆಗಿತ್ತು. ಇವ ಹುಟ್ಟಿ ಒಂದು 12 ದಿನ ಆಗಿತ್ತು. 12 ದಿನಕ್ಕೆ ಆಕೆ ಹುಟ್ಟಳು. ಅಲ್ಲಿಗೆ ಹೋದನು. ಅಲ್ಲಿಗೆ ಹೋಗಿ ಮತ್ತು ಐದೇಶಿ ಮಾಡಿದ್ರು. ಮಾಡಿದ್ಮೇಲೆ ಮತ್ತು ಅವ್ರ ಬಾಗ್ಲಿಗೆ ಕುಂತು ಮಾತು ಹೇಳ್ಕೊತ ಕುಂತನು. ಮತ್ತು ಎಡ್ಡಾಯಿತು. ಬಂದು ಬರ್ದಳು. ಏನಂತ ಬರ್ದಳು, ಈಕಿಂದ 100 ವರ್ಷ ಮುತ್ತೈತನ ಇರಬೇಕು, ಎಂಥದೇ ಕಂಟಕ್ಕೆ ಬಂದನು ಈಕಿನ ಮುತ್ತೈತನ ಕೊರತೆ ಬರಬಾರ್ದು ಅಂಥೇಳಿ 100 ವರ್ಷ ಮುತ್ತೈತನ ಅಂತ ಬರ್ದಳು. ಬಂದು ಏನವ ತಂಗಿ, ನಿನ್ನ ಮಗಳಿಗೆ ನಿಮ್ಮ ಅಣ್ಣನ ಮಗನಿಗೆ ಕೊಡಬೇಕು. ಗುರುವೇ ನೀವು ಮಾಡ್ತೀನಿ ಅಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ, ಮಾಡಿರಿ ಅಂದರು. ಯಾಕಾಗಲ್ಲ ಅಂಥೇಳಿ 5 ವರ್ಷನವ್ರು ಆದರು. ಲಗ್ನ ಮಾಡಿದ್ರು. ಆಕೆಗೆ 12 ದಿನ ಕಮ್ಮಿ ಇತ್ತು ಆಕೆಗೆ. ಇವನಿಗೆ ಆಕೆ 12ರಾಗ ಬೀಳೋದಕ್ಕೆ ದೊಡ್ಡಕ್ಕಾದಳು. ಇವನಿಗಿನ್ನ 12 ವರ್ಷ ಬರ್ತಿ ಅಲ್ಲಕ್ಕ 8 ದಿನ ಕಮ್ಮಿ ಇದ್ರಿ, 10 ದಿನ ಕಮ್ಮಿ ಇದ್ರಿ ಉಳಿತು. ಆವಾಗ ಶೋಭಾನ್ ಅಂತಾರೆ ರೀ ನಮ್ಮ ಕಡೆಲ್ಲ, ಶೋಭಾನ್ ಮಾಡೋದಂತಾರೆ. ಅದು 11 ದಿನ ಆದಮೇಲೆ ಆಕೆಗೆ ಶೋಭಾನ್ ಮಾಡಿದ್ರು. ಮಾಡಿ ಗಂಡ ಹೆಂಡ್ತಿಗೆ ಹಾಸಿಗೆ ಕಳೆದ್ರು. ಕಳಿವು ಏನು ಹೇಳಿದ ಗುರು, ನೋಡಮ್ಮ, ಬೆಳಗಾಗತ್ತನ ಇವತ್ತು ರಾತ್ರಿ 2:30 ದಾಟಿ ಮೇಲೆ 5:15 ತನ ನಿನ್ನ ಗಂಡಗ ನಿಮ್ಮ ಹತ್ರ ಹೊರಗೆ ಬಿಡಬಾರ್ದು. ಅವನಿಗೆ ಕಾಲ ಮೇಲೆ ಕಾಲ ಹಾಕಿ ಕೈ ಮೇಲೆ ಕೈ ಹಾಕಿ ನಿನ್ನ ಗಂಡಗೆ ಬಗಲಾಗ ತೊಗೊಂಡು ಮುಕ್ಕೋಬೇಕು ಮಗ ಅಂತ ಹೇಳ ಗುರು. ಯಾಕೆ ಆಕೆಗೇನು ಗೊತ್ತವೆಲ್ಲ, ಅದೇನು ಆಕೆಗೇನು ಗೊತ್ತಿಲ್ಲ. ಮುತ್ಯಾರು ಹೇಳತ್ತಾರ ಅಂದಮೇಲೆ ಮತ್ತೀಗ ದೊಡ್ಡ ಮುತ್ಯಾರು ಹೇಳತ್ತಾರ ಅಂದಮೇಲೆ ಕೇಳೇಬೇಕಾರಂತೇಳಿ ಯಾಕೆ ಮುತ್ಯ ಅಂದಳು. ಹೋಗಿ ಗಂಡ ಹೆಂಡತಿ ಮಲ್ಕೊಂಡ್ಮೇಲೆ ಬಂತದು. 12 ವರ್ಷಿಗೆ ಇತ್ತಲ್ಲ, ಅವತ್ತಿಂದೊಂದು ದಿನ ಆದ್ರೆ 12 ವರ್ಷ ಮುಗಿತಿತ್ತು ಅವನಿಗೆ. ಅದಕ್ಕೆ ಬೆಳಗಾದ್ರೆ 12 ಮುಗೀತವ. ಹ್ಯಾಂಗೆ ಮಾಡಬೇಕು? ಬಂತು ಸುತ್ತ ಹಾಕಿ ನೋಡ್ಲತ್ತು. ಆಕೆಂದು 100 ವರ್ಷ ಮುತ್ತೈತೆ ಅಂದ್ರೆ ಒಂದು 12 ವರ್ಷಿಗೆ ಇದು ಅದ. ಹೆಂಗೆ ಮಾಡ್ಬೇಕದು? ಏನು ಆಕೆಗೆ ನೋಡ್ಬೇಕು, ಅವನಿಗೆ ನೋಡ್ಬೇಕು? ಸುತ್ತಿ 4 ವರೆ ಆಯಿತು. ಹಚ್ಚಿದ ಎಲ್ಲಿಗೆ ಯಾರು ಬರ್ದಾರ ಅವ್ರ ಬಳಿ ಕೂತು. ಆಕೆಂದು 100 ವರ್ಷ ಬರ್ದಿರಿ, ಅವ್ನು 12 ವರ್ಷ ಬರ್ದಿರಿ. ಅದಕ್ಕೆ ನಾ ಹೆಂಗೆ ಮಾಡಲಿ ಅಂತ. ಹಣೆ ಬರ ತಪ್ಸ ಯಾವ ಹಣ ರೀ ಅಂತಾರೆ. ಒಂದು ಮಾತು ಅಂತೀನಿ, ಹಣೆ ಬರ ತಪ್ಸ ಗುರು ಹಣ ರೀ. ಒಂದು ಟೈಮ್ ಹಚ್ಚರಿ ಗುರು ಹಣೆ ಬರ ತಪ್ಪಿಸ್ತಾನೆ. ಒಳ್ಳೆಯದು ಕೆಟ್ಟದು ಎರಡೋ ಒಂದು ಕೈಯವ. ಹೆಂಗೆ ನಡೆದವನಿಗೆ ಹಂಗೆ ಇಟ್ಟ. ಅದಕ್ಕೆ ಹರ ಮುನಿದರೆ ಗುರು ಕಾಯವನಂತ ಅವಾಗ ಹೇಳಿದಳು ಅಂತಕ್ಕಿ, ನೋಡಪ್ಪ ನನಗಿನ್ನೂ ಮೀರಿದವ ಗುರು. ಅದಕ್ಕೆ ಹೆಣ್ಣಿಗೆ ಗಂಡ ಗುರು, ಗಣಸಿಗೆ ಗುರು ಗಂಡ. ಹಂಗೆ ಗುರು ಅವನಿಗಿದು ವರ ಕೊಟ್ಟಾನ. ಅದಕ್ಕೆ ನಾನು ಗುರುವಿಗೆ ಸೋಲ್ಸ್ಲಿಕ್ಕಾಗಲ್ಲಪ್ಪ, ಮುಗೀತು ಬಿಡು ಅಂದನಂತ. ಖರೆ ಅಂತ, ಗುರಿಗೆ ಸೋಲ್ಸೋಕೆ ಆಗಲ್ಲ ನನಗೆ, ಬಿಡು ಅಂದಳಂತ. ಆವಾಗ ಹಂಗೆ ಬಿಟ್ರಂತ. ಒಂದು ಜೀವನ ರೂಪಿಸ್ರು. ಯಾರ ಕೈಯಾಗದವ್ರು ಓಯಪ್ಪ ಹಣೆ ಬರ ಅಂತಾರೆ. ಹಣೆ ಬರ ಅದ ರೀ ಕೈಯಾಗ. ಅದಕ್ಕೆ ಅದ್ರ ತಕ್ಕ ನಡೆದವ್ರಿಗೆ ಸಿಗ್ತದೆ, ನಡೆಯಲ್ದವ್ರಿಗೆ ಸಿಗಲ್ಲ. ಅದಕ್ಕೆ ಒಂದು ಜರ ಏನೋ ಅದ ಅಂಥೇಳಿ ಅದಕ್ಕೆ ಜರ ದಂಡಿ ಕಟ್ರೆ ಅಲ್ಲಿ ನಿಂದಿರ್ತದೆ ರೀ. ನಿಂದ್ರಲ್ಲ ಅಂತ ಅನ್ಬೇಡ್ರಿ, ನಿಂದಿರ್ತದೆ. ಅವಾಗೆಲ್ಲ ಶಾಣ್ಯರಿದ್ದರು ಹಂಗೆ ಗುರು ಅವರು. ಈಗಲೂ ಅದ ರೀ, ಅವ್ರಕ್ಕಿನ್ನ ಶಾಣ್ಯರ ಈ ಗುರುಗಳಿಗೆ. ಮತ್ತು ಆದರೆ ಈಗಿನ ನಾವು ಕೇಳಲ್ಲ, ನಾವೇ ಕೇಳಲ್ಲ. ಏನು ಹೇಳ್ತಾರೆ ರೀ, ಸುಮ್ಮನೆ ಕೂಡ್ರ ಕಡಂತೀವಿ. ಹಂಗಲ್ಲ, ಜಂಗಮ ಜಗ ಬರಿತ ಅಂತ. ಎಷ್ಟರ ಆ ಪರಮಾತ್ಮನ ಸ್ವರೂಪ ಜಂಗಮನ ಬಲ್ಲಿ ಅದ ರೀ. ಅದಕ್ಕೆ ಜಂಗಮ್ಗೆ ಇದು ಮಾಡಿಬಿಡ್ರಿ. ಜಂಗಮ ಹಂಗಿರ್ಲೇವ ಜಂಗಮನೇ. ಜಂಗಮ್ಗೆ ಇನ್ಕಾರ ಅನ್ಬೇಡ್ರಿ.
ಅದಕ್ಕೆ ಎಂದಿಗಿದ್ರು ನೀನು ಗುರು ಅವನೇ ಅಂಥೇಳಿ ನಾನು 4 ಮಾತು ಮುಗಿಸ್ತೀನಿ. ಇದು ಏನಾರ ತಪ್ಪು ಕೊರತೆ ಇದ್ರೆ ಭೀ ಕೇಳ್ರಿ, ಹೇಳ್ತೀನಿ ಅಂತ ತಿಳ್ದಂಗೆ ಹೇಳ್ತೀನಿ ನಾನು. ನನಗೇನು ತಿಳಿಯಲ್ಲ, ಹಿಂದೆ ಕೇಳ್ತೀರಿ ಹಿಂಗೆ ಕುಂತವು ಒಂದು ನೆನಪಿಲ್ಲ ಹಂಗೆ ಹೇಳ್ತೀವಿ. ನಮ್ಮ ಬಾಬರು ಹಂಗೆ ಒಂದೊಂದು ಕೇಳೀನಿ ಗೊತ್ತು.